ಹಲೋ, ಯಾರ್ರೀ? ಹಾಯ್ ಸರ್, ನಮಸ್ತೆ. ವಿಷಯ ಏನಂತ ಹೇಳ್ರಿ. ಸರ್, ನನ್ನ ಹೆಸರು ಶ್ರುತಿ ಅಂತ. ಅದಕ್ಕೆ ನಾನೇನು ಮಾಡಲಿ? ಹಾಗಲ್ಲ ಸರ್, ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದು ನಮ್ಮ ಡ್ಯೂಟಿ. ನಾವು ಡ್ಯೂಟಿಲಿ ಇದ್ದೀವಿ. ಅದೇನು ವಿಷಯ ಅಂತ ಬಗ್ಲಿ. ಸರ್, ನಾನು ಬ್ಯಾಂಕಿಂದ ಕಾಲ್ ಮಾಡ್ತಿದ್ದೀನಿ. ನಿಮ್ಗೇನಾದರೂ ಲೋನ್ ಬೇಕಿತ್ತಾ ಸರ್? ಹಾಂ, ಬೇಕಿತ್ತು. ಎಷ್ಟು ಬೇಕಿತ್ತು ಮತ್ತೆ ಎಷ್ಟು ವರ್ಷಕ್ಕೆ ಬೇಕಿತ್ತು ಸರ್? 1 ಕೋಟಿ ಬೇಕಿತ್ತು. ಆದರೆ ಎಷ್ಟು ವರ್ಷ ಅಂತ ಗೊತ್ತಿಲ್ಲ, ಯಾಕಂದ್ರೆ ನಾನು ವಾಪಸ್ ಕೊಡಲ್ವಲ್ಲ. ಹಾಂ, ಲೋನ್ ತಗೊಂಡು ಕಟ್ಟಲ್ಲ ಅಂದ್ರೆ ಹೇಗೆ ಸರ್? ಏಯ್, ಊರಿಗೆ ಲೋನ್ ಕೊಡೋ ನಾನು, ನನಗೆ ಲೋನ್ ಕೊಡೋಕೆ ಬರ್ತೀಯಾ? ಏನಪ್ಪನ್ನ ಬ್ಯಾಂಕ್ ಅವ್ರಿಗೆ ಲೋನ್ ಅಂತೆ. ಹಲೋ ಶ್ರುತಿ ಅವರೇ, ಅದು ನೀವು ಆವಾಗಲೇ ಕಾಲ್ ಮಾಡಿದಾಗ ಏನೋ ಸ್ವಲ್ಪ ಟೆನ್ಷನ್ ಇದೆ, ಅದಕ್ಕೆ ಸ್ವಲ್ಪ ರಾಂಗ್ ಆಗಿ ಮಾತಾಡ್ಬಿಟ್ಟೆ. ಅದೇನೋ ಲೋನ್ ಅಂತಿದ್ದೀರಲ್ಲ, ಒಂದು 10 ಲಕ್ಷ ಲೋನ್ ಸಿಗ್ಬೋದಾ? ನಾಳೆ ಬೆಳಿಗ್ಗೆನೇ ನಿಮ್ಮ ಬ್ಯಾಂಕ್ ಏನಿದೆ ಅಲ್ಲಿಗೆ ನಾನು ಬಂದುಬಿಡ್ತೀನಿ. ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಆಗಿದೆ. ನನ್ನ ಸಿವಿಲ್ ಸ್ಕೋರ್ ನೋಡಿದ್ರೆ ನಿಮಗೆ ತಲೆ ಸುತ್ತೋಗುತ್ತೆ, ಆ ಥರ ಇದೆ. ಯಾವ ಶ್ರುತಿ? ಯಾವ ಲೋನು? ವಾ, ನೀವು ಕೂಡ ತಮಾಷೆ ಮಾಡ್ತಿದ್ದೀರಾ? ನೋಡಿ, ನಾನು ಊರಿಗೆಲ್ಲ ಸಾಲ ಕೊಡೋಷ್ಟು ದೊಡ್ಡವನಲ್ಲ. ಏನೋ ಒಂದು ಫ್ಲೋ ಅಲ್ಲಿ ಹೇಳ್ಬಿಟ್ಟೆ ಅಷ್ಟೇ, ಅದನ್ನು ಸ್ವಲ್ಪ ಮಾಫ್ ಮಾಡಿ. ಅಯ್ಯೋ ಕೃಷ್ಣ, ಬೆಳಿಗ್ಗೆ ತಾನೆ ಚೆನ್ನಾಗಿರ್ನಲ್ಲ, ಇದ್ದಕ್ಕಿದ್ದಂಗೆ ಏನಾಯ್ತು ಇವನ್ಗೆ? ಹಲೋ ವಿಕ್ರಮ್, ನಾನು ವೇದ. ನೋಡಿ ಶ್ರುತಿ ಅವರೇ, ಈ ತಮಾಷೆ ಎಲ್ಲ ಬೇಡ. ನೋಡಿ, ಸ್ವಲ್ಪ ಇಂಟ್ರೆಸ್ಟ್ ರೇಟ್ ಏನಿದೆ ಅದನ್ನ ಸ್ವಲ್ಪ ಕಡಿಮೆ ಮಾಡಿ ಆಯ್ತಾ? ಬೇಕಾದ್ರೆ ನಿಮಗೆ ಸ್ವಲ್ಪ ಕಮಿಷನ್ ಅನ್ಕೊಡ್ತೀನಿ. ಇದು ಪ್ರೊಸೆಸ್ ಆಗೋದಕ್ಕೆ ಎಷ್ಟು ದಿನ ಬೇಕಾಗುತ್ತೆ? ಅಯ್ಯೋ ಕೃಷ್ಣ, ಈ ಮನುಷ್ಯನ್ಗೆ ಏನಾಯ್ತು? ಚೆನ್ನಾಗಿರ್ನಲ್ಲ ಪಾಪ, ಇಷ್ಟು ಚಿಕ್ಕ ವಯಸ್ಸಿಗೆ ಹೀಗೆಲ್ಲ ಆಗೋದಾ? ಶ್ರುತಿ ಅವರೇ, ಮಾತಾಡಿ, ಯಾಕೆ ಸುಮ್ಮನೆ ಆದ್ರಿ? ವಿಕ್ರಮ್, ಅಲ್ಲಿ ಬಂದ್ರೆ ನಾನು ಏನೋ ಅವಾಗಿಂದ ನೋಡ್ತಾನೆ ಇದ್ದೀನಿ, ಶ್ರುತಿ ಅಂತ ಈ ತಂತೆ ಕಿತ್ತೋಗಿರೋ ಗಿಟಾರ್ ಇರುತ್ತಲ್ಲ, ಆ ಥರ ಅಪೋಸಿಟ್ ನಡೀತಿದ್ಯಾ? ಯಾರೋ ಅದು? ನಾನು ವೇದ. ಹಲೋ ವೇದ ಮೇಡಮ್, ಅದು ಏನಾಯ್ತು ಅಂದರೆ, ನೀವು ಫೋನ್ ಮಾಡೋಕ್ಕಿಂತ ಮುಂಚೆ ಶ್ರುತಿ ಅಂತ ಒಬ್ರು ಫೋನ್ ಮಾಡಿದ್ರು. ಬ್ಯಾಂಕಿಂದ ಲೋನ್ ಕೊಡಿಸ್ತೀನಿ ಅಂತ ಹೇಳೋದು. ನನಗೂ ಸ್ವಲ್ಪ ದುಡ್ಡಿನ ಅವಶ್ಯಕತೆ ಇತ್ತು, ಅದಕ್ಕೆ ಮತ್ತೆ ಅವರೇ ಕಾಲ್ ಮಾಡಿದ್ರು ಅಂತ ಮಾತಾಡ್ತಿದ್ದೆ ಅಷ್ಟೇ. ಯಾಕೋ ದಿನದೆಲ್ಲ ಕುಡ್ದಿರೋ ಹಾಗಿದೆ. ಕುಡ್ದಿಲ್ಲ, ಚಾನ್ಸ್ ಇಲ್ಲ ಅದಕ್ಕೆಲ್ಲ. ನಂಬೋದಾ? ಏನು ಮೇಡಮ್ ಹಿಂಗೆ ಹೇಳ್ತಿದ್ದೀರಾ? ಸತ್ಯ ಹರಿಶ್ಚಂದ್ರನಿಗೆ ಕಡೆ ತುಂಡು ಅಂತಿದ್ದೀರಾ, ಅದು ನಾನೇ ಮೇಡಮ್. ಅಂದಾಗೆ ಏನು ಬೆಳಗ್ಗೆ ನೆನೆಸ್ಕೊಂಡಿದ್ದೀರಾ? ಅದು ಅಮ್ಮ ಹಾಗೆಲ್ಲ ಮಾತಾಡಿದ್ದಕ್ಕೆ ಬೇಜಾರಾಗಿದ್ರೆ ಅವ್ರ ಕಡೆಯಿಂದ ನಾನು ಸಾರಿ ಕೇಳ್ತೀನಿ. ಅದಲ್ಲೇನು ಬೇಕಾಗಿಲ್ಲ, ನನಗೆ ಬೇಜಾರೇನೂ ಆಗಿಲ್ಲ. ಅದೇ ನಿಮ್ಮ ಅಂಗಡಿಲಿ ಕೆಲಸ ಮಾಡೋ ಅವಕಾಶ ತಪ್ಪೋಯ್ತಲ್ಲ, ಆ ವಿಷಯಕ್ಕೆ ಸ್ವಲ್ಪ ಬೇಜಾರಿದೆ ಅಷ್ಟೇ. ಅಯ್ಯೋ, ಆ್ಯಕ್ಚುಲಿ ಒಂದು ರೀತಿ ಒಳ್ಳೇದಾಯ್ತು ವಿಕ್ರಮ್. ನನಗೂ ನಿನಗೆ ಕೆಲಸಗಳೆಲ್ಲ ಹೇಳಕ್ಕೆ ಮನಸ್ಸೇ ಬರ್ತಿರ್ಲಿಲ್ಲ. ವಿಕ್ರಮ್, ನಿನ್ನಿಂದ ಒಂದು ಹೆಲ್ಪ್ ಆಗಬೇಕಿತ್ತು. ಏನು ಅಂತ ಹೇಳಿ ಮೇಡಮ್. ಅದು ನಿನ್ನ ತಂದೆ ದಾಮೋದರ್ ಅವ್ರ ನಂಬರ್ ಬೇಕಿತ್ತು. ಯಾಕೆ? ಅದು ಅಮ್ಮನ ಒಡವೆ ಬಿಡಿಸ್ಕೋಬೇಕಿತ್ತು. ಅವ್ರ ಮೇಲೆ ಅವ್ರಿಗೆ ತುಂಬ ಸೆಂಟಿಮೆಂಟ್ ಇದೆ ವಿಕ್ರಮ್, ಅದಕ್ಕೋಸ್ಕರ ನಾನು ಇನ್ನೊಂದ್ಸಲ ಮಾತಾಡೋಣ ಅಂತ. ಸರಿ, ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು. ಈ ಬೇತಾಳ ನಮ್ಮಪ್ಪನ ಹತ್ರ ಮಾತಾಡಿದ್ರೆ ನಮ್ಮಪ್ಪ ನನಗೂ ಅವ್ರ ಕಿವಿಗೆ ಹಾಕೊಡಲ್ಲ. ನಾನೇ ಏನಾದರೂ ಮಾಡಬೇಕಲ್ಲ. ನಮ್ಮ ಬೇತಾಳನಿಗೆ ಒಡವೆ ಮೇಲೆ ಸೆಂಟಿಮೆಂಟ್ ಜಾಸ್ತಿನೇ ಇದೆ. ಎಷ್ಟೇ ಆದರೂ ತಾಯಿ ಪ್ರೀತಿ ಅಲ್ವಾ? ನನಗೆ ನನ್ನ ತಾಯಿ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅದೇ ಥರ ಬೇತಾಳನಿಗೂ. ಅದೊಂದು ಚಿಕ್ಕ ಡಿಫ್ರೆನ್ಸ್ ಅಷ್ಟೆ. ನನ್ನ ತಾಯಿ ನನ್ನ ಪಕ್ಕ ಇಲ್ಲ, ಅವಳ ತಾಯಿ ಅವಳ ಜೊತೆಗೆ ಇದ್ದಾರೆ. ಸೆಟ್ಟೋಣ, ನಂಗೆ ಇದೊಂದು ಓಲೆನ ಕರಗಿಸಿ ಈಗಿನ ಫ್ಯಾಷನ್ದು ಓಲೆ ಮಾಡಿ ಕೊಡಬೇಕು. ಅದಕ್ಕೇನಂತೆ ಮಾಡೋಣ, ಆದರೆ ಇದು ಒರಿಜಿನಲ್ ಹೌದಲ್ವಾ ಅಂತ ಚೆಕ್ ಮಾಡಬೇಕಲ್ವಮ್ಮ. ಎಂತ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ಚಿಕ್ಕಮ್ಮ, ಏನು ಮಾಡ್ತಿದ್ದೀರಾ? ಹಿಂದೆ ಎಂತದ ಮಧ್ಯದಲ್ಲಿ ಇಲ್ಲಿ ಮಾತಾಡ್ತಿರೋದು ಕಾಣೋದಿಲ್ಲ. ಸಮ ನಿಲ್ಲಲ್ಲಿ. ಎಂತಣ್ಣ ನಿಮ್ದು? ನಿಮಗೆ ನನ್ನ ಮೇಲೆ ಡೌಟ್ ಈಗ? ಹಾಗೇನಿಲ್ಲಮ್ಮ, ನೋಡಿ ಇದು ವ್ಯಾಪಾರ, ಚೆಕ್ ಮಾಡಿ ನೋಡಿದ್ರೆ ನಮಗೂ ಸಮಾಧಾನ, ನಿಮಗೂ ಸಮಾಧಾನ. ಸರಿ, ಅದೆಂತ ಸಮಾಧಾನ ಆಗ್ತದೋ ಮಾಡಿ ಮಾಡಿ.
ಇವ್ರು ಇದನ್ನು ಏನು ಮಾಡಕ್ಕೆ ಹೊರಟಿದ್ದಾರೆ? ಇವ್ರು ಸರನ್ನ ಕರಗಿಸೋಕ್ಕೂ ಮುಂಚೆ ಪಂಚಾಯತಿಯವ್ರು ಬಂದಿದ್ರೆ ಚೆನ್ನಾಗಿರ್ತಿತ್ತು. ಇದು ಒರಿಜಿನಲ್ ಅಮ್ಮ, ಇದನ್ನು ನಾನು ತಗೊಳ್ತೇನೆ. ಓ ಅಣ್ಣ, ಅದು ಒರಿಜಿನಲ್ ಅಂತ ನನಗೆ ಚಂದ ಗೊತ್ತುಂಟು. ಈಗ ನಿಮಗೆ ಗೊತ್ತಾಯ್ತಲ್ಲ, ಅಷ್ಟು ಸಾಕು. ಇನ್ನೊಂದು ವಿಷಯ, ನನ್ನ ಹತ್ರ ಒಂದು ಕಾಸಿನ ಸರ ಉಂಟು. ಅದನ್ನು ಕರಗಿಸಿ ನಂಗೊಂದು ಚಂದದ ನೆಕ್ಲೆಸ್ ಮಾಡಿ ಕೊಡ್ಬೇಕು. ಆಗ್ಬೋದಾ? ಮಾಡಿಕೊಡು. ಆಯ್ತು, ಕೊಡೋದನ್ನ. ಚಿಕ್ಕಮ್ಮ, ಒಂದು ನಿಮಿಷ ನನ್ನ ಮಾತು ಕೇಳಿ. ಓ, ಇಷ್ಟು ದಿನ ನಿನ್ನ ಮಾತು ಕೇಳಿ ಇಷ್ಟೆಲ್ಲ ಹಾಳಾಗ್ತಿರೋದು. ನಾನು ಈಗ ಈ ಚೈನನ್ನು ತಗೊಂಡಿರೋದಾಗಿದೆ, ಅದನ್ನೀಗ ಕರಗಿಸ್ತಾ ಇದ್ದೀನಿ. ನನ್ನ ಇಷ್ಟ ನಾ ಎಂತಾದ್ರೂ ಮಾಡ್ತೇನೆ. ನೀನು ಈ ದಯವಿಟ್ಟು ನನಗೆ ಡಿಸ್ಟರ್ಬ್ ಮಾಡಬೇಡ ಆಯ್ತಾ? ಚಿಕ್ಕಮ್ಮ, ನಿಮ್ಮ ಹತ್ರ ಬೇಡ್ಕೊಳ್ತಿದ್ದೀನಿ ಚಿಕ್ಕಮ್ಮ. ಈ ಸರದ ಮೇಲೆ ಅಮ್ಮಂಗೆ ತುಂಬ ಸೆಂಟಿಮೆಂಟ್ ಇದೆ, ಅವ್ರಿಗೆ ತುಂಬ ಆಸೆ ಇದೆ. ಅದಕ್ಕೆ ಎಷ್ಟು ದುಡ್ಡಾಗುತ್ತೆ ಹೇಳಿ, ನಾನೇ ಕೊಟ್ಬಿಡ್ತೀನಿ. ದಯವಿಟ್ಟು ಇಂಥ ಕೆಲಸ ಮಾತ್ರ ಮಾಡಬೇಡಿ ಚಿಕ್ಕಮ್ಮ. ಈ ಕೈ ಮುಗಿಯೋದೆಲ್ಲ ಸಾಕು. ನನಗೆ ಈ ನಾಟಕ ನೋಡಿ ನೋಡಿ ಸಾಕಾಗಿದೆ. ಈಗ ಚಂದದಲ್ಲಿ ಪೂಸಿ ಹೊಡೆಯೋದು, ಆಮೇಲೆ ಆ ಪೊಲೀಸ್ ಅಪ್ಪ ಇಲ್ಲಂದ್ರೆ ರೌಡಿಯನ್ನು ಕರೆಸಿ ನನಗೆ ಧಮಕಿ ಹಾಕ್ಸೋದು, ಇದೇ ಆಗಿದೆ ನಿಮ್ದೆಲ್ಲ. ಸಾಕು, ಧನ್ಯವಾದಗಳು. ಓ ಅಣ್ಣ, ತಗೊಳ್ಳಿ, ಇದನ್ನೊಂದು ಕರಗಿಸಿ ನಂಗೊಂದು ಚಂದದ ನೆಕ್ಲೆಸ್ ಮಾಡಿ ಕೊಡಿ. ತಗೊಳ್ಳಿ. ಕೃಷ್ಣ, ದಯವಿಟ್ಟು ನನ್ನ ಕೈ ಬಿಟ್ಬೇಡ. ಈ ಬಾರಿ ದಯವಿಟ್ಟು ನಂಗೆ ಸಹಾಯ ಮಾಡು. ನನ್ನ ಮರ್ಯಾದೆ ಹೋದ್ರೂ ಪರವಾಗಿಲ್ಲ, ನಾನು ಮಾತ್ರ ಸರನ್ನು ಉಳಿಸ್ಕೋಬೇಕು. ಹನಿಗಳಿದ್ದರು ತೊಲಗದಾದ ಎದೆಗೆ ಬಡಿದ ಸಿಡಿಲ ಭಾರ ಬದುಕೆ ನೀನು ತೀರ ಕ್ರೂರ ಕರಗುತ್ತಿರುವ ಪ್ರಾಣ ಹಿಡಿದು ಅಂಗಲಾಚಿ ನಿಲ್ತೆ ಸ್ವತಃ ತಡೆಯಲಾಗದ ಈ ಪ್ರಹಾರ ಸೂತ್ರಧಾರನ ಜೊತೆಗೆ ಸಮರ ಅಲ್ಲಮ್ಮ, ನೀನು ಟ್ರೋಫಿ ಗೆದ್ದು ಹುಲಿ ಡ್ಯಾನ್ಸ್ ಮಾಡಿದ್ದನ್ನು ನಾವೆಲ್ಲ ನೋಡಿದ್ದೇವೆ. ಮತ್ತೆ ಇದನ್ನು ಹಿಡ್ಕೊಂಡು ಬಂದಿದ್ಯಾ? ನಮ್ಮನ್ನು ಕರೆಸಿರೋ ಉದ್ದೇಶ ಏನಂತಾದರೂ ಹೇಳಮ್ಮ. ಹಲೋ, ಮೊಸಳೆ ಕಣ್ಣೀರು ಹಾಕಿ ಸಾಕು, ವಿಷಯ ಅಂತ ಹೇಳು ಬೇಗ. ಅದು ಬೇಕು ಇದು ಬೇಕು ಅಂತ ಆಸೆ ಪಡೋದು ಸಹಜ. ಆದರೆ
ಅದನ್ನು ಪಡೆಯೋದಕ್ಕೆ ನಮಗೆ ಅರ್ಹತೆ ಇದೆಯಾ ಅಂತ ನಾವು ಯೋಚನೆ ಮಾಡಬೇಕು. ಈ ಕಪ್ ಸಿಕ್ಕಿದಾಗ ನನಗದ್ರ ಅರ್ಹತೆ ಇದೆ ಅಂತ ನಾನು ಅಂದ್ಕೊಂಡೆ. ಆದರೆ ಇದನ್ನು ಹಿಡಿಯೋದಕ್ಕೆ ನನ್ನ ಕೈಗಳಿಗೆ ಯೋಗ್ಯತೆ ಇಲ್ಲ ಅಂತ ನನಗೆ ಇವಾಗ ಗೊತ್ತಾಯ್ತು. ಅಲ್ಲ ದಿವ್ಸ ವಿಷಯ ಏನು ಅಂತ ಹೇಳ, ಎಲ್ರಿಗೂ ಗೊತ್ತಾಗಲಿ. ಇವತ್ತು ನೀನು ಇಲ್ಲಿದ್ದೀಯ ಅಂತ ಸುಮ್ಮನಿದ್ದೀನಿ. ಇಲ್ಲಂತಿದ್ರೆ ಇಷ್ಟೊತ್ತಿಗೆ ನಿನ್ನ ಹಾಲು ಉದುರಿಸ್ತಿದ್ದೆ. ಈ ಟ್ರೋಫಿಗೆ ಒಂದು ಮರ್ಯಾದೆ ಇದೆ. ಇದನ್ನ ಇಟ್ಕೊಳ್ಳೋ ಅರ್ಹತೆ ನನಗಿಲ್ಲ. ಇಷ್ಟು ದಿನ ನನ್ನ ಜೊತೆ ಇತ್ತಲ್ಲ, ಆ ಖುಷಿ ನನಗಿದೆ, ನನಗಷ್ಟೇ ಸಾಕು. ಇವತ್ತು ನಾನಿದನ್ನು ನನ್ನ ಮನ್ಸಾರ ಕರುಣಾಕರ್ ಶೆಟ್ಟಿ ಕೊಡ್ತಾ ಇದ್ದೀನಿ. ವೇದ, ಇವ್ರ ಜೊತೆ ನೀನು ಮತ್ತೇನಾದ್ರು ಗಲಾಟೆ ಮಾಡ್ಕೊಂಡ್ಯಾ? ಇವ್ರೇನಾದ್ರು ಮತ್ತೆ ನಿನಗೆ ತೊಂದರೆ ಕೊಡೋದಕ್ಕೆ ಬಂದಿದ್ದಾರಾ? ಊರಿನ ಮುಖ್ಯಸ್ಥರು, ಪಂಚಾಯತಿಯವರು ಎಲ್ಲ ಸೇರಿದ್ದಾರೆ. ಏನು ವಿಷಯ? ಭಯಪಡುವ ಅಗತ್ಯ ಇಲ್ಲ. ನಿಮ್ಮ ಮಗಳು ಏನೋ ಹೇಳಬೇಕಂತ ನಮ್ಮನ್ನೆಲ್ಲ ಕರೆಸಿದ್ದಾಳೆ. ಹೇಳ್ತಾಳೆ, ಇರಿ. ನೀನು ಹೀಗೆ ಮೌನವಾಗಿ ನಿಂತ್ರೆ ಆಗಲ್ಲ. ಶೆಟ್ ಹೇಳಿ ಗೊತ್ತಾಗ್ಲಿಲ್ವಾ? ಮಾತಾಡು. ಏನಷ್ಟೊಂದು ಕೋಪ? ವೇದ, ಯಾಕೆ ಸುಮ್ಮನೆ ನಿಂತಿದೀಯಾ? ಏನು ಅಂತಾದ್ರೂ ಹೇಳೆ. ಅಮ್ಮ, ಭಯ ಪಡೋಂಥದ್ದೆಲ್ಲ ಏನಿಲ್ಲ. ನೀವು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಅದು ಅವತ್ತು ನನ್ನ ಟ್ರೋಫಿ ಹೇಗಿದ್ದೆ ಅಂದರೆ, ಶೆಟ್ರಿಗೆ ಜೈ, ಕರ್ನಾಟಕ ಶೆಟ್ರಿಗೆ, ಕರ್ನಾಟಕ ಶೆಟ್ರಿಗೆ. ನಿನ್ನ ಜೈಕರಿಗಿಂತ ವೇದನ ಮಾತು ಮುಖ್ಯ. ಅವಳು ಮಾತಾಡುವವರೆಗೆ ನೀನು ಸ್ವಲ್ಪ ಸುಮ್ಮನಿರು. ವೇದ, ಸ್ವಲ್ಪ ಬೇಗ ಹೇಳು. ಈ ಟ್ರೋಫಿ ನನಗೆ ನಿಮ್ಮದೊಂದು ಮುಖ್ಯವಾದ ವಿಷಯ ಕೇಳಬೇಕು. ಹೇಳಿ, ಏನು ವಿಷಯ? ನಿಮಗೆ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಜನನಾಯಕ ಅಂತ ಪ್ರಶಸ್ತಿ ಸಿಕ್ಕಿದೆ. ಅಭಿನಂದನೆಗಳು. ಹೌದಾ? ಥ್ಯಾಂಕ್ ಯು, ಥ್ಯಾಂಕ್ ಯು. ಆದರೆ ನಾವು ಬರುವಾಗ ಒಂದು ವಿಷಯ ಕೇಳ್ಪಟ್ವಿ. ನೀವು ಈ ಟ್ರೋಫಿನ ಬಲವಂತವಾಗಿ ಕಿತ್ಕೊಳ್ಳಿಕ್ಕೆ ನೋಡ್ತಿದ್ದೀರಂತೆ. ಅಲ್ಲ, ಜನನಾಯಕ ಅಂತ ಪ್ರಶಸ್ತಿಯನ್ನು ಪಡೆಯುತ್ತೀರ ನೀವು, ಈ ಥರ ಮಾಡೋದು ಸರಿನಾ? ಅಯ್ಯೋ, ಎಲ್ಲಾದರೂ ಉಂಟಾ? ನಿಮ್ಗೆ ಯಾರ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ? ಇಲ್ಲ ಸೆಟ್ರೆ, ನಮಗೆ ಕರೆಕ್ಟಾಗಿ ಇನ್ಫಾರ್ಮೇಶನ್ ಬಂದಿದೆ. ನೀವು ಈ ವೇದನ್ಗೆ ಅನ್ಯಾಯ ಮಾಡ್ತಿದ್ದೀರಂತೆ. ಅಯ್ಯೋ, ನಾನಕ್ಕೆ ಸುಳ್ಳು ಹೇಳ್ತೇನೆ, ನಿಜಾನೇ ಹೇಳ್ತಾ ಇದ್ದೇನೆ. ಹಾಗಾದರೆ ಊರಿನ ಮುಖಂಡರು, ಜನರೆಲ್ಲ ಯಾಕೆ ಸೇರಿದ್ದಾರೆ? ಒಂದು ನಿಮಿಷ ವೀರ, ಈ ಮೀಡಿಯಾದವರಿಗೆ ಯಾರು ಇನ್ಫಾರ್ಮೇಶನ್ ಕೊಟ್ಟದ್ದು? ಶೆಟ್ರೆ,
ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಶೆಟ್ರೆ. ನೋಡಿ ಶೆಟ್ರೆ, ನೀವು ನಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ಅಂದ್ರೆ ತಪ್ಪು ನಿಮ್ದೇ ಆಗುತ್ತೆ. ನೀವು ತಿಳ್ಕೊಂಡಾಗ ಏನಿಲ್ಲಪ್ಪ, ಇದು ಯಾರೋ ಮಾಡಿದ ಚಿತಾವಣೆ. ಹಾಗಾದ್ರೆ ಆ ಟ್ರೋಫಿ ಯಾಕೆ ನಿಮ್ಮ ಕೈಲಿ ಇದೆ? ನಿನ್ ತಾಯಿ ನಿನ್ನನ್ನ ಸರಿಯಾಗಿ ಬೆಳೆಸಿದ್ರೆ ನಿನಗೆ ಗೊತ್ತಾಗಿರೋದು. ರೌಡಿಗಳ ಸಾವಾಸ, ದಿನ ಬೆಳಗಾದ್ರೆ ಹೊಡೆದಾಟ ಬಡ್ದಾಟ ವಸೂಲಿ ದಂಧೆ ಮಾಡೋ ನಿನ್ಗೆ ಹೇಗೋ ಗೊತ್ತಾಗುತ್ತೆ ಹೆಣ್ಣೆತ್ತೋರ್ ಕಷ್ಟ. ಹೋಗ್ಲಿ, ನೀನ್ ಏನ್ ಕೆಲಸ ಮಾಡ್ತೀಯ ಅಂತ ನಿನ್ ತಾಯಿ ಹೇಳಿದ್ಯಾ? ಹೇಳಿರಲ್ಲ ಬಿಡು. ಯಾವ ತಾಯಿನೂ ನನ್ನ ಮಗ ರೌಡಿ ಆಗ್ಲಿ ಅಂತ ಆಸೆ ಪಡಲ್ಲ. ನೀನ್ ರೌಡಿ ಅಂತ ಏನಾದ್ರು ಹೇಳಿದ್ರೆ ಅವ್ರು ನಿನ್ನನ್ನು ಹೆತ್ತಿದ ತಪ್ಪಿಗೆ ಏನಾದ್ರು ಮಾಡ್ಕೊಂಡಿರ್ತಿದ್ರು, ಇಲ್ಲ ಅಂದ್ರೆ ನಿನ್ನನ್ನ ಬೀದಿಗೆ ಬಿಸಾಕಿರ್ತಿದ್ರು. ಕಾಲ ನಿನ್ನ ಬೇಡುವೆನು, ಸ್ವಲ್ಪ ಹಿಂದೆ ಸರಿದು ಬಿಡು, ಸುಂದರ ಕ್ಷಣಗಳನ್ನು ಮರಳಿ ಕೊಡು. ಬೇಕಾ ನಿಂಗೆ ಕೇಳಿತಗು, ನನ್ನ ಜೀವ ನೀಡುವೆನು, ನಿನ್ನ ವೇಳಾಪಟ್ಟಿಯನ್ನು ತಿದ್ದಿಡು. ಇಷ್ಟೊಂದು ಪ್ರೀತಿ ಕೊಟ್ಟು ಹೋಗದಿರು ನನ್ನ ಬಿಟ್ಟು. ಯಾರೂ ಇಲ್ಲ ಇಂದು ನನಗೆ, ಹಿಂದು ಮುಂದು ಬಿಟ್ಟೋ ಬೇಡ, ನನ್ನ ಬಿಟ್ಟೋ ಬೇಡ. ಅಮ್ಮ ಪ್ಲೀಸ್ ನಿನ್ಸಿ ಸಾಕು, ಬೈಬೇಡಿ ಅವನಿಗೆ. ತಡಿ ಬೇಡ, ನನ್ನ ಇವತ್ತಿನ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಅಮ್ಮ ಪ್ಲೀಸ್ ಪ್ಲೀಸ್ ಅಮ್ಮ, ಇದಕ್ಕೂ ಮುಂಚೆ ನಾನು ಇವನ ಹತ್ರ ಕ್ರೂರವಾಗಿ ಮಾತಾಡಿ ಜೀವನ ಇಡೀ ಪಶ್ಚಾತ್ತಾಪ ಪಡೋ ಥರ ಮಾಡ್ಕೊಂಡಿದ್ದೀನಿ. ನಿಮ್ಮ ಬಾಯಿಂದ ಈ ಥರ ಮಾತು ಬೇಡ. ಯಾರೇ ತಪ್ಪು ಮಾಡಿದ್ರು ಅವ್ರ ತಾಯಿಗೆ ಬಯೋದು ಬೇಡ. ನಾವು ಇಂಥ ಮಗಳನ್ನ ಹೆತ್ತು ಬಸವನಿಗೆ ಬೀದಿಲ್ ಬಿಟ್ಟಿದಾರಲ್ಲ, ಅದು ಅವ್ರ ತಪ್ಪು. ಅಮ್ಮ ಸಾಕು ಪ್ಲೀಸ್. ನೀವು ಹೆಣ್ಣಮ್ಮ, ಇನ್ನೊಬ್ರು ಹೆಣ್ಣಿಗೆ ಬಯೋದು ಬೇಡ, ತಪ್ಪಾಗುತ್ತೆ, ಅದು ಬೇಡ. ನೀನು ತಾಯಿಯಾಗು, ಆಗ ನನ್ ಸಂತ ಏನು ಅಂತ ಗೊತ್ತಾಗತ್ತೆ. ನೀನು ಹೇಳೋದು ನಾನು ಒಪ್ತೀನಮ್ಮ. ಆದ್ರೆ ಏನಾದ್ರೆ ಪಪ್ಪ ಇವತ್ತು ಜೀವಂತವಾಗಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಈ ವಿಕ್ರಮ್. ಅಮ್ಮ, ಇವತ್ತು ನಿನ್ ಕುಂಕುಮ ಮಾಂಗಲ್ಯ ಭಾಗ್ಯ ಎಲ್ಲ ಉಳಿದಿದೆ ಅಂದ್ರೆ ಅದಕ್ಕೆ ಕಾರಣ ಇದೇ ವಿಕ್ರಮ್. ಅಮ್ಮ ಇವನ್ ತಪ್ಪು ಮಾಡಿರ್ಬೋದು, ಆದ್ರೆ ನೀಚ ಕೆಲಸ ಮಾಡೋಂಥ ದುಷ್ಟ ಅಲ್ಲ. ಅಮ್ಮ, ನೀನು ತಾಯಿ ಬಗ್ಗೆ ಮಾತಾಡ್ತಿದ್ಯಾ, ಆದ್ರೂ ಒಂದೇ ಒಂದು ಮಾತಾಡ್ದೆ ಹೇಗೆ ನಿಂತಿದ್ದ ನೋಡು. ಅದು ಇವನು ಹೆಂಗಸರು ಕೊಡೋ ಗೌರವ. ನಿನ್ ತಾಯಿ ನಿನ್ನನ್ನ ಸರಿಯಾಗಿ ಬೆಳೆಸಿದ್ರೆ ನಿನಗೆ ಗೊತ್ತಾಗಿರೋದು. ನೀನ್ ರೌಡಿ ಅಂತ ಏನಾದ್ರು ಹೇಳಿದ್ರೆ ಅವ್ರು ನಿನ್ನನ್ನು ಹೆತ್ತಿದ ತಪ್ಪಿಗೆ ಏನಾದ್ರು ಮಾಡ್ಕೊಂಡಿರ್ತಿದ್ರು, ಇಲ್ಲ ಅಂದ್ರೆ ನಿನ್ನನ್ನ ಬೀದಿಗೆ ಬಿಸಾಕಿರ್ತಿದ್ರು. ಹಲೋ ಬಾಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ನೋಡು. ನಿನ್ನ ಹತ್ರ ಒಂದು ಪ್ರಶ್ನೆ ಕೇಳಬೇಕಿತ್ತು.
ನೀನು ತಪ್ಪು ಮಾಡಿದವ್ರಿಗೆಲ್ಲ ಶಿಕ್ಷೆ ಕೊಡ್ತೀಯ ಅಂತ ಗೊತ್ತಿತ್ತು, ಆದರೆ ತಪ್ಪು ಮಾಡದೇ ಇರೋರ್ಗೆ ಶಿಕ್ಷೆ ಕೊಡ್ತೀಯ ಅಂತ ನನ್ನನ್ನು ನಾನು ನೋಡಿದ್ಮೇಲೆ ಗೊತ್ತಾಗಿತ್ತು. ಈ ಮನುಷ್ಯ ನ್ಯಾಯಾಂಗದಲ್ಲಿ 100 ಅಪರಾಧಿಗೆ ಶಿಕ್ಷೆ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು ಅಂತ ಕಾನೂನು ಮಾಡ್ಕೊಂಡಿದ್ದೀವಿ. ಆದರೆ ನೀನು ಯಾವಾಗ ಬದಲಾದೆ ಇದು ಗೊತ್ತಾಗಿಲ್ಲ ನನಗೆ. ನಾನು ಚಿಕ್ಕವನಿರ್ಬೇಕಾದ್ರೆ ನನ್ನ ತಾಯಿ ನನ್ನ ಬಿಟ್ಟು ಹೋದ್ರು. ಅದ್ರಲ್ಲಿ ನನ್ನ ತಪ್ಪೇನಿದೆ ಹೇಳು? ಅವ್ರಿಗೇನು ಕಷ್ಟ ಅಂತಾನೂ ಗೊತ್ತಿಲ್ಲ, ಯಾವ ಪರಿಸ್ಥಿತಿಯಲ್ಲಿ ಇದ್ರು ಅಂತಾನೂ ಗೊತ್ತಿಲ್ಲ, ಆದ್ರೂ ಬಿಟ್ಟು ಹೋದ್ರು. ನಾನು ನೋಡಿ ಹೇಗಾಗಿದ್ದೀನಿ ಅಂತ. ನಾನು ರೌಡಿನೇ, ಪರೋಡಿನೇ. ಅದ್ರ ನನಗೂ ಮನ್ಸಿದೆ, ಹೃದಯ ಇದೆ, ಹೃದಯವಂತಿಕೆ ಇದೆ. ಈ ಮನ್ಸಿಗೆ ನೋವಾಗುತ್ತೆ. ನಾನು ನೋವಲ್ಲಿರ್ಬೇಕಾದ್ರೆ ನನ್ನ ಲೈಫ್ಗೆ ಎಂಟ್ರಿ ಕೊಟ್ಟಿದ್ದು ವೇದ. ಅವ್ಳ ಮಾತುಗಳನ್ನ ಕೇಳಿಸ್ಕೊಂಡ್ಮೇಲೆ ನನ್ನ ಮನ್ಸಿಗೆ ಹಿತ ಅನ್ಸಿದ್ದು, ನಾನು ಬದಲಾಗಕ್ಕೆ ಶುರುವಾಗಿದ್ದು. ನಮ್ಮ ತಾಯಿ ಏನಾದ್ರು ಜೊತೆ ಇದ್ದಿದ್ದೀರ ಇಷ್ಟೊತ್ತಿಗೆ ನಾನು ಚೆನ್ನಾಗಿ ಓದಿ IAS ಗೌರ್ಮೆಂಟ್ ಆಫೀಸರ್ ಆಗ್ತಿದ್ದೆ. ನನ್ನ ಗಾಡಿಲಿ ಓಡಾಡ್ತಿರ್ಬೇಕಾದ್ರೆ ಎಲ್ರು ಸೆಲ್ಯೂಟ್ ಹೊಡಿತಿದ್ರು, ಇವಾಗ್ಲೂ ಹೊಡಿತಾರೆ. ಯಾಕೆ ಹೇಳು? ನಾನೊಬ್ಬ ರೌಡಿ ಅಂತ ಹೆದರ್ಕೊಂಡು ಸೆಲ್ಯೂಟ್ ಹೊಡಿತಾರೆ, ಆದ್ರೆ ಹಿಂದ್ಗಡೆಯಿಂದ ಇವನು ಒಂದು ಜನ್ಮ ಅಂತ ಬೈತಾರೆ. ಗೊತ್ತಾ, ನನಗೆ ಬುದ್ಧಿ ಬಂದಾಗಿಂದ ಹಾಯ್ ಸೆಂಟಿಮೆಂಟ್ ಇರೋ ಮೂವಿನ ನೋಡಕ್ ಸ್ಟಾಪ್ ಮಾಡಿದೆ ನಾನು. ಯಾಕೆ ಹೇಳು? ಕಣ್ಣೀರು ಒರ್ಸೋಕೆ ಕೈ ಇಲ್ಲ. ಮಲ್ಗಣ ಅಂದ್ರೆ ತಾಯಿ ಮಡಿಲೇ ಇಲ್ಲ. ಹೀಗಿರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಏನಾಗ್ತಾನೆ ಹೇಳು? ನನ್ನ ಥರ ಆಗ್ತಾನೆ. ಲೋ, ಇವಾಗಲೂ ಅದು ಸ್ವಲ್ಪ ಕನಿಕಾರ ತೋರ್ಸೋ. ನನ್ನ ತಾಯಿನ ನನಗೆ ಸಿಗೋ ಥರ ಮಾಡು. ನೀನು ಮಾಡಲ್ಲ ಬಿಡು. ಆಗ ಮಾಡೋದಾಗಿದ್ರೆ ಇಷ್ಟೊತ್ತಿಗಾಗಲೇ ನಮ್ಮ ತಾಯಿ ನನ್ನ ಪಕ್ಕ ಇಲ್ಲೇ ನಿಲ್ತಾ ಇದ್ಲು. ನೀನು ಮಾಡಲ್ಲ, ಗೊತ್ತಾಯ್ತು ಬಿಡು. ಮಾ, ಎಲ್ಲಿದ್ಯಮ್ಮ? ಬೇಗ ಬಾ ಅಮ್ಮ, ಬೇಗ ಬಂದ್ಬಿಡಮ್ಮ. ಮಾ, ಹುಷಾರಾಗಿ ಹೋಗುತ್ತಾನೆ. ಯಾರು ಹುಡುಕ್ತಿದ್ಯಾ? ಯಾರು ನನ್ನ ಅಮ್ಮ ಅಂತ ಕೂಗ್ದಾಗಾಯ್ತು ವೈಶು. ನನಗೆ ಇಲ್ಲಿ ಗೊತ್ತಿರೋರು ಯಾರೂ ಇಲ್ಲ. ಇಲ್ಲ ವೈಶು, ನನ್ನ ಅಮ್ಮ ಅಂತ ಕೂಗಿದ್ರು. ಮಾ, ಎಲ್ಲ ನಿನ್ ಭ್ರಮೆ. ಬಾ ಮಾ, ಹೋಗೋಣ ಬಾ.